ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ಸ್ಟೈಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಹಸ್ಬೆಂಡ್ಗೋಸ್ಕರ ಮನೆಯಲ್ಲೇ ಕಬಾಬ್ ಮಾಡಿದ್ದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು, ಅವ್ರಿಗೂ ಇಷ್ಟ ಆಯಿತು. ಇದಕ್ಕೆ ಸೆಕೆಂಡ್ ಟೈಮ್ ನಾನು 3D ವಿಡಿಯೋ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಈ ಸಲ ಮಾತ್ರ ಎಕ್ಸ್ಪೀರಿಯೆನ್ಸು ಸೂಪರಾಗಿತ್ತು. ಒಳ್ಳೆ ಹಸ್ಬೆಂಡ್ ಲಕ್ಷಣ. ಕಾಯಲ್ಲಿ ಮಾಡ್ಬಿಟ್ಟು ಶಾಗೆ ಮಾಡೇ ರಾತ್ರಿಗೆ ಆಮೇಲೆ ತಿನ್ಬಹುದಲ್ಲ. ಆಮೇಲೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ವ್ಲಾಗ್ ಇವತ್ತಿನ ವ್ಲಾಗು ಅವತಾರ ನೋಡಕ್ ಹೋಗ್ತಿದ್ದೀವಿ. ಅವತಾವ ಒಳ್ಳೊಳ್ಳೆ ಅವತಾವ. ಆ್ಯಕ್ಚುಲಿ ನಾನು ಅಮ್ಮ ನನ್ನ ತಮ್ಮ ಎಲ್ಲ ಎಕ್ಸಿಬಿಷನ್ಗೆ ಹೋಗಿದ್ವಿ. ನಮ್ಮ ಮನೆಯವ್ರು ಬಂದಿರಲಿಲ್ಲ. ಸೊ ನೀನು ಹೋದ್ರೆ ಸಾಕ, ನಾನು ಹೋಗಬೇಕು, ನಾನು ನೋಡಬೇಕು ಅಂದರು. ಸೊ ಇವ್ರ ಜೊತೆ ಇನ್ನೊಂದ್ಸಲ ಹೋಗ್ತಾ ಇದ್ದೀನಿ. ನಾನು ಒಂಥರ ಅವತಾರಾಗಿದ್ದೀನಿ. ಅದಕ್ಕೆ ಸೆಕೆಂಡ್ ಟೈಮ್ ಅವತಾವ್ ಎಕ್ಸಿಬಿಷನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬೈಕಲ್ಲಿ ಈ ಥರ ನಾವು ತುಂಬ ಇಷ್ಟಪಡೋ ಜೊತೆ ಹೊರಗಡೆ ಹೋಗೋದೇ ಒಂಥರ ಖುಷಿ. ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದು ನಮ್ಮ 3ನೇ ವರ್ಷದ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಪ್ರಯುಕ್ತ ಔಟಿಂಗ್ ಅಂತಲೇ ಹೇಳ್ಬೋದು. ನಾವು ಏನೋ ಅಂದ್ಕೊಂಡು ಹೋಗ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ನಾವು ಹೊರಗಡೆ ಹೋದಾಗೆಲ್ಲ ಪ್ಲ್ಯಾನ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅವತಾವ್ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಬಂದ್ವಿ. ಕೋಇನ್ಸಿಡೆಂಟ್ಲಿ ನಮ್ಮನೆ ಅಥವಾ ಇವಾಗ ಎಕ್ಸಿಬಿಷನ್ ಓಪನ್ ಆಗಿತ್ತು. ಸೊ ಫೈನಲಿ ಅಲ್ಲಿಗೆ ಹೋಗೋಣ ಅಂತ ಬಂದಿದ್ದೀವಿ. ಟೆಕ್ನಾಲಜಿ ಹೆಂಗಿದೆ ಅಲ್ಲ. ಈ ಸಲ ಹಾಸನಲ್ಲಿ ಎಲೆಕ್ಟ್ರಾನಿಕ್ ಪ್ರಾಣಿ ಪಕ್ಷಿಗಳನ್ನೆಲ್ಲ ಹಾಕಿದ್ರು. ಏನಕ್ಕೆ ಹೊರಗಡೆ ಬಂದಿರೋದು? ಮಲ್ಲಿದ್ ಬೇಜಾರಾಯ್ತು ಅಂತ ನಾವು ಹೊರಗಡೆ ಬಂದಿದ್ದೀವಿ. ಅಲ್ಲ, ಇದು ಜೇಡ್ರ ನೋಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮದು 3ನೇ ವರ್ಷದ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಇತ್ತಲ್ವ, ಆವತ್ತು ಇವ್ರಿಗೆ ವರ್ಕ್ ಇತ್ತು. ಸೊ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಹಾಗಾಗಿ ಇವತ್ತು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಎಕ್ಸಿಬಿಷನ್ಗೆ ಯಾವುದೇ ರೀತಿ ಟಿಕೆಟ್ ತೊಗೊಂಡಂಗಿರಲಿಲ್ಲ. ಹಾಗೆ ಫ್ರೀಯಾಗಿ ಬಿಡ್ತಾಯಿದ್ವು. ಏನೋ DC ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಜಸ್ಟ್ 10 ಮಿನಿಟ್ಸ್ ಮಾತ್ರ ಇತ್ತು. ಎಂಟ್ರಿ ಆದ ತಕ್ಷಣ ಖುಷಿ ಕೊಡೋದೇನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಆ್ಯಕ್ಟರ್ಸ್, ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಅವೆಷ್ಟೆಷ್ಟು ಮೂವಿ ಮಾಡಿದ್ದಾವೆ ಅದೆಲ್ಲ ಹಾಕಿದ್ವು. ಮತ್ತು ಸಾಹಿತಿಗಳದ್ದು, ಕ್ರಿಕೆಟರ್ಸ್ದು ಪ್ರತಿಯೊಂದು ಡೀಟೇಲ್ಸ್ ಇತ್ತು. ಒಂದು 10 ನಿಮಿಷ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಳಗಡೆ ಎಂಟ್ರಿ ಆದ್ವಿ. ಎಲೆಕ್ಟ್ರಾನಿಕ್ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದು ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮಕ್ಕಳನ್ನ ಕರ್ಕೊಬರ್ಬೇಕು. ನನ್ನ ಮಗಳನ್ನ ಯಾವಾಗ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆ. ತುಂಬ ಏನೋ ಒಂಥರ ಯೂನಿಕ್ ಆಗಿತ್ತು. ಒಂದೊಂದು ಟೆಕ್ನಾಲಜಿ ಮುಂದುವರೆದಂಗೆ ಹೊಸ ಹೊಸ ಪ್ರಯತ್ನಗಳು ಬರ್ತಾ ಇದೆ. ಆ ಪ್ರಯತ್ನಗಳನ್ನ ನಾವು ನೋಡ್ಬೋದು. ಈಗ ಈ ಥರ ಎಲ್ಲ ನೋಡಬೇಕು ಅಂದರೆ ನಾವು ಔಟ್ಸೈಡ್ ಹೋಗಬೇಕು. ಬಟ್ ಇಯರ್ಲಿ ಒನ್ಸ್ ನಮ್ಮ ಹಾಸನಲ್ಲಿ ಈ ಥರ ಬಂದಾಗ ತುಂಬ ಖುಷಿಯಾಗುತ್ತೆ. ನಾನು ನನ್ನ ಹಸ್ಬೆಂಡ್ ಸೇರಿ ತುಂಬ ವೀಡಿಯೋಸ್, ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಖುಷಿ ಕೊಡ್ತು. ನಾವು ಇಷ್ಟಪಡೋ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಹಾಗೆ ನಿಧಾನವಾಗಿ ಎಲ್ಲನೂ ನೋಡ್ಕೊಂಡು ಹೋದ್ವಿ. ಪ್ರಾಣಿಗಳಾಗಿರ್ಬೋದು, ಒಂದು ಕಡೆ ಸ್ಟಾರ್ಟಿಂಗು ಪಕ್ಷಿಗಳು, ಹುಳಗಳು, ಕೀಟಗಳು ಅಂತ ಹೇಳ್ಬೋದು. ಅದರಿಂದ ನೆಕ್ಸ್ಟ್ಗೆ ಹೋದರೆ ನಮಗೆ ಪ್ರಾಣಿಗಳು ಸಿಗುತ್ತೆ. ತುಂಬ ಅಂದರೆ ತುಂಬ ಯುನೀಕಾಗಿ ಆ ಪ್ರಾಣಿಗಳು ಹೇಗೆಲ್ಲ ವರ್ತಿಸುತ್ತೆ ಅದೇ ರೀತಿ ಒಂಚೂರು ಡಿಫ್ರೆನ್ಸ್ ಇಲ್ದಂಗೆ ಮಾಡಿದರು. ಆ್ಯಂಡ್ ನಾನು ಲಾಸ್ಟ್ ಅವತಾರ್ಗೆ ಹೋದಾಗ 3D ವಿಡಿಯೋ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಕಾಸ್ಟ್ ಜಾಸ್ತಿ ಹೇಳಿದ್ರು. ಇಲ್ಲಿ ಸ್ವಲ್ಪ ಕಮ್ಮಿ ಹೇಳಿದ್ರು. 3D ವಿಡಿಯೋ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಇದಕ್ಕೆ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಅಷ್ಟು ಭಯ ಆಗಲಿಲ್ಲ ನನಗೆ, ಬಟ್ ಈ ಟೈಮ್ ಸಿಕ್ಕಾಬಟ್ಟೆ ಭಯ ಆಯಿತು. ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಲ್ಲಿ ಮಾಡಿದ್ದೆ ಅನಿಸುತ್ತೆ, ನೆನಪಿರೋದು. ಅಲ್ಲಿ ಈ ಥರ ಟೇಬಲ್ ಗಿಬಲ್ ಏನೂ ಇರಲಿಲ್ಲ, ಜಸ್ಟ್ ನಿಲ್ಲಿಸಿದ್ವು ಅಷ್ಟೇ. ಹಾಗಾಗಿ ಅಷ್ಟೊಂದು ಎಕ್ಸೈಟ್ ಆಗಲಿಲ್ಲ. ಬಟ್ ಈ ಸಲ ಅಂತೂ ಸಿಕ್ಕಾಬಟ್ಟೆ ಎಕ್ಸೈಟ್ ಆಯಿತು. ಒಬ್ಬರಲ್ಲಿ ಸ್ಟಾಫ್ ಇದ್ವಲ್ಲ, ಅವ್ರು ಅಲ್ಲಾಡಿಸ್ತಿದ್ದಿಂದ ತುಂಬ ಭಯ ಆಗ್ತಿತ್ತು. ಎಲ್ಲ ಮುಗಿಸ್ಕೊಂಡು ಹಾಗೆ ಪಾಪುಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಒಳ್ಳೆ ಹಸ್ಬೆಂಡ್ ಲಕ್ಷಣ. ಲಗೇಜ್ ಎಲ್ಲ ನಮ್ಮ ಮನೆಯವರೇ ಇಟ್ಕೊಂಡಿದ್ವು. ನನಗೊಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ವಿ ಅಷ್ಟೇ. ಹಾಗೆ ಬರ್ತಾ ನಮ್ಮ ಮನೆಯವರು ಕಬಾಬ್ ತಿನ್ನಂಗಾಗಿದೆ ಅಂತ ಹೇಳಿದ್ವು. ಸೊ ಹೊರಗಡೆ ತರಬೇಡಿ, ನಾನೇ ಮಾಡಿಕೊಡ್ತೀನಿ, ಚಿಕನ್ ತೊಗೊಬನ್ನಿ ಅಂತ ಹೇಳಿದ್ದೆ. ಸೊ ಚಿಕನ್ ತಂದುಕೊಟ್ರು. ಅವ್ರಿಗೋಸ್ಕರ ಕಬಾಬ್ ಮಾಡಿಕೊಟ್ಟೆ. ಅದಾದ ನಂತರ ಪತ್ರೊಡೆ ಎಲ್ಲ ಕೇಳೇ ಇರ್ತೀವ. ತುಂಬ ಕೆಲವೊಬ್ಬರಿಗೆ ಮಂಗಳೂರು ಸೈಡಲ್ಲೆಲ್ಲ ತುಂಬ ಮಾಡ್ತವೆ, ಇಷ್ಟ ಆಗುತ್ತೆ, ಉಡುಪಿ ಮಂಗಳೂರಲ್ಲೆಲ್ಲ. ಬಟ್ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾಲ್ಗೆ ಕಡಿಯುತ್ತೆ ಅಂತ ಹೇಳ್ತವೆ. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಮಸಾಲ ನಾನು 2 ಟೈಪ್ ಮಾಡಿದ್ದೆ, ಒಂದು ಖಾರ ಮತ್ತು ಒಂದು ಸ್ವೀಟು. ಇದ್ರದ್ದು ರೆಸಿಪಿ ಏನಾದರೂ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿರೋದಲ್ವಾ, ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲದೆ ಇರೋದನ್ನೆಲ್ಲ ತಿಳಿಸ್ಬಾರ್ದು ಅನ್ನೋದು ನಂದೊಂದಿದು. ಹಾಗಾಗಿ
ಫೈನಲಿ ಖಾರ ಮಸಾಲ ಎಲ್ಲ ಹಾಕಿದೆ. ಉಂಡೆ ಇದು ಮಾಡಿಬಿಟ್ಟು ರೋಲ್ ಏನು ಮಾಡ್ತೇವೆ ಅದು ಮಾಡಿ ಇಡ್ಲಿ ಪಾತ್ರೆಲೆ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ತವಾದಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವೀಟು ಖಾರ ಎರಡೂ ಮಾಡಿಕೊಂಡೆ. ಟೇಸ್ಟ್ ಏನೋ ಸೂಪರಾಗಿ ಬಂದಿತ್ತು. ಬಟ್ ತಿಂದು ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ನಾಲ್ಗೆ ಕಡ್ತಾ ಬಂತು. ಹೇಗೆ ಮಾಡೋದು ಅಂತ ಅಷ್ಟೊಂದು ಐಡಿಯಾ ಇರಲಿಲ್ಲ ಹಾಗಾಗಿ. ಬಟ್ ಟೇಸ್ಟ್ ಅಂತೂ ಸೂಪರಾಗಿತ್ತು. ಕಾಫಿ ಜೊತೆ ತಿಂದ್ವಿ. ಟೇಸ್ಟ್ ಹೆಂಗಿದೆಯಮ್ಮ? ಸೂಪರ್ ಐತೆ. ಯಾವತ್ತು ಮಾಡಿಲ್ಲ ಮಗ, ಇದೆ ಫಸ್ಟ್. ಚೆನ್ನಾಗೈತೆ. ಏನಮ್ಮ ದಿಂಡಿ ಏನು ಮಾಡಿದೆವ? ಅದು ನೆನೆ ಮಣ್ಣೆಲ್ಲ ಇದೆ ಜಾಸ್ತಿ, ತೊಳ್ಬಿಟ್ಟು ಸಾಂಬಾರು ಮಾಡೋಣ ಅಂತ. ಸ್ವೀಟ್ ಐತಿಯಾ? ಇದು ಖಾರ ಚೆನ್ನಾಗಿದೆಯಾ ಸ್ವೀಟ್ ಚೆನ್ನಾಗಿದೆಯಾ? ಎರಡು ಚೆನ್ನಾಗಿದೆ. ಅದೊಂಥರ ರುಚಿ ಇದೆ, ಇದೊಂಥರ ರುಚಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಎರಡು ಇಷ್ಟ ಆಯ್ತು. ಇದೊಂಥರ ಕಾಯಲ್ಲಿ ಮಾಡ್ತಾರ ಶಾವಿಗೆ ಒತ್ತಿ ಆ ಥರ ಮಗ. ಕಿರಣ್ ಬತ್ತಾವನಲ್ಲ, ಕಾಯಲ್ಲಿ ಮಾಡ್ಬಿಟ್ಟು ಶಾವಿಗೆ ಮಾಡೇ ರಾತ್ರಿಗೆ ಆಮೇಲೆ ತಿನ್ಬಹುದಲ್ಲ. ಆಮೇಲೆ ಬರೀ ಇಂಥದೆಯ ಏನೇಮೇಲೆ ಗೈಸ್ ನೋಡಿ ಗೈಸ್, ನಮ್ಮಮ್ಮ ತಿಂತಾ ಇದಾವೆ ಗೈಸ್. ಏನಮ್ಮ ಇದು? ಪತ್ರೊಡೆದು ಪತ್ವಡೆ. ಆ್ಯಕ್ಚುಲಿ ನನ್ನ ತಮ್ಮ ಇದನ್ನು ನೋಡಿದ್ನಂತೆ, ಇದೇನು ತಿನ್ಬೋದಾ, ರೋಡಲ್ಲೆಲ್ಲ ಬೆಳೆದಿರುತ್ತೆ, ನೋಡ್ಬಿಟ್ಟು ಮಾಡು, ನಾಲ್ಗೆ ಕಡ್ತಾ ಬರುತ್ತೆ ಅಂತ ಹೇಳ್ದ. ಬಟ್ ಅದಾದಮೇಲೆ ಸೂಪರಾಗಿದೆ, ಚೆನ್ನಾಗಿದೆ ಅಂತ ಹೇಳಿ ತಿಂದ. ಒಂದು 5 ಮಿನಿಟ್ಸ್ ಆದಮೇಲೆ ಅವನಿಗೂ ಸ್ವಲ್ಪ ನಾಲ್ಗೆ ಲೈಟಾಗಿ ಕಡ್ತಾ ಬರುತ್ತೆ. ಒಂದು 2 ಮಿನಿಟ್ಸ್ ಇರುತ್ತೆ ಅಷ್ಟೇ. ಅದಾದಮೇಲೆ ಆಟೋಮೆಟಿಕ್ಲಿ ಹೋಗುತ್ತೆ. ಸ್ವೀಟು ಚೆನ್ನಾಗಿದೆ, ಖಾರನೂ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಯಾವ್ದು ಚೆನ್ನಾಗಿದೆ ಫಸ್ಟು ಅಂದೆ. ಅವನಿಗೆ ಖಾರ ತುಂಬ ಇಷ್ಟ ಆಯ್ತಂತೆ. ಸೊ ಇಷ್ಟಪಟ್ಟು ತಿಂದ. ಅದಾದಮೇಲೆ ನಾಲ್ಗೆ ಕಡ್ತಾ ಬರ್ತಾ ಇದೆ, ನನಗೆ ಬೇಡ ಅಂತಿದ್ದ. ಒಂದು 2-3 ಪೀಸ್ ತಿಂದ್ಬಿಟ್ಟು ಇನ್ನೊಂದು ಹಂಗೆ ಇಟ್ಟಿದ್ದ. ನೈಟ್ ಡಿನ್ನರ್ಗೆ ಹೆಲ್ತಿ ಫುಡ್ ಮಾಡ್ಕೊಂಡು ತಿಂದ್ವಿ. ನನ್ನ ತಮ್ಮಂಗೆ ಈ ಥರ ವೆರೈಟಿಯಾಗಿ ಲೈಟಾಗಿ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ಸೊ ಇನ್ಮೇಲೆ ಹೆಲ್ತಿ ಫುಡ್ನ ಕಂಟಿನ್ಯೂ ಮಾಡೋಣ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.